ಶಿಕ್ಷಾಬಂಧಿಯೊಬ್ಬ ಸುಪ್ರೀಂ ಕೋರ್ಟ್ ಹೆಸರಲ್ಲಿ ನಕಲಿ ಬಿಡುಗಡೆ ಆದೇಶ ಸೃಷ್ಟಿಸಿ ಜೈಲಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಎಸ್ಕೇಪ್ ಆಗಿದ್ದಾನೆ. ಸಿನಿಮೀಯ ರೀತಿಯಲ್ಲಿ ಜೈಲಿನಿಂದ ಹೊರಬಂದವನ ಮೇಲೆ 8 ವರ್ಷಗಳ ಬಳಿಕ ಹೊಸ ಎಫ್ಐಆರ್ ದಾಖಲಾಗಿದೆ. ಆ ಖತರ್ನಾಕ್ ಯಾರು, ಯಾವ ಜೈಲು ಅನ್ನೋದರ ಕುರಿತ ಡೀಟೇಲ್ಸ್ ಇಲ್ಲಿದೆ. ಸುಪ್ರೀಂ ಕೋರ್ಟ್ ಹೆಸರಿನಲ್ಲಿ ನಕಲಿ ಬಿಡುಗಡೆ ಆದೇಶ. 8 ವರ್ಷಗಳ ಬಳಿಕ ದಾಖಲಾಯಿತು ಹೊಸ ಎಫ್ಐಆರ್. ಚಳ್ಳೆಹಣ್ಣು ತಿನ್ಸೋದು ಅಂದ್ರೆ ಇದೇ ನೋಡಿ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಕೈದಿಯೊಬ್ಬ ಖತರ್ನಾಕ್ ಪ್ಲಾನ್ ಮಾಡಿ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ. ತಮಿಳುನಾಡು ಮೂಲದ ಅಪರಾಧಿ ಶಂಕರ್ ಆರ್ಮುಗಂ ಸುಪ್ರೀಂ ಕೋರ್ಟ್ನ ಹೆಸರನ್ನೇ ಬಳಸಿಕೊಂಡು ಜೈಲಾಧಿಕಾರಿಗಳಿಗೆ ಮಂಕುಬೂದಿ ಎರಚಿದ್ದಾನೆ. 2018ರಲ್ಲಿ ನಡೆದಿದ್ದ ಈ ಘಟನೆ ಬರೋಬ್ಬರಿ 8 ವರ್ಷಗಳ ಬಳಿಕ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. 2001ರಲ್ಲಿ ಶಂಕರ್ ಆರುಮುಗಂ ಮತ್ತು ಈತನ ಗ್ಯಾಂಗ್ ದೊಡ್ಡ ಮೊತ್ತದ ಹಣಕ್ಕಾಗಿ ವ್ಯಕ್ತಿಯೊಬ್ಬನನ್ನ ಕಿಡ್ನಾಪ್ ಮಾಡಿತ್ತು. ಈ ಕೇಸ್ನಲ್ಲಿ ಆರೋಪಿಗಳೆಲ್ಲ ಲಾಕ್ ಆಗಿದ್ರು. ಆಗ ಬೆಂಗಳೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಶಂಕರ್ನನ್ನ ಅಪರಾಧಿ ಅಂತ ಘೋಷಿಸಿತ್ತು. ಐಪಿಸಿ ಸೆಕ್ಷನ್ 364A ಮತ್ತು 120B ಅಡಿಯಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಆದ್ರೆ ಈ ಕಿಲಾಡಿ ತನಗೆ ಸುಪ್ರೀಂ ಕೋರ್ಟ್ನಿಂದ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಅನ್ನೋ ರೀತಿ ನಕಲಿ ಆದೇಶ ಪತ್ರವನ್ನ ಸೃಷ್ಟಿಸಿ ಜೈಲು ಅಧಿಕಾರಿಗಳ ಕೈಗಿಟ್ಟಿದ್ದ. ಇದನ್ನ ಪರಿಶೀಲಿಸದ ಅಧಿಕಾರಿಗಳು ಈತ ಕೊಟ್ಟ ಲೆಟರನ್ನೇ ಇಟ್ಕೊಂಡು ಬಿಟ್ಟು ಕಳಿಸಿದ್ರು. ಯಾವಾಗ ಜೈಲಿನ ಬಾಗಿಲು ಓಪನ್ ಆಯ್ತೋ ಹಿಂದಿರುಗಿ ನೋಡದಂತೆ ಅಪರಾಧಿ ಶಂಕರ ಎಸ್ಕೇಪ್ ಆಗಿದ್ದ. ಆದ್ರೆ ಇತ್ತೀಚೆಗೆ ಜೈಲು ಇಲಾಖೆ ಮಹಾನಿರ್ದೇಶಕರಿಗೆ ಒಂದು ಸೀಕ್ರೆಟ್ ಅನಾಮಧೇಯ ಪತ್ರ ಬಂದಿತ್ತು. ಆ ಪತ್ರದ ಆಧಾರದ ಮೇಲೆ ಜೈಲು ಇಲಾಖೆ ಆಂತರಿಕ ತನಿಖೆಯನ್ನ ನಡೆಸಿದಾಗ ಶಂಕರ ಸಲ್ಲಿಸಿದ್ದ ಸುಪ್ರೀಂ ಕೋರ್ಟ್ ಆದೇಶ ಸಂಪೂರ್ಣ ನಕಲಿ ಅನ್ನೋದು ಬಯಲಾಗಿದೆ. ಇದರಲ್ಲಿ ಜೈಲಿನ ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಶಾಮೀಲು ಆಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಫೋರ್ಜರಿ ಮತ್ತು ವಂಚನೆ ಅಡಿಯಲ್ಲಿ ಶಂಕರ್ ಆರುಮುಗಂ ವಿರುದ್ಧ ಹೊಸ ಎಫ್ಐಆರ್ ದಾಖಲಾಗಿದೆ. ಒಟ್ನಲ್ಲಿ ಅಪರಾಧಿಗೆ ಸಾಥ್ ನೀಡಿರುವ ಕಾಣದ ಕೈಗಳು ಯಾರದ್ದು ಅನ್ನೋದು ಈಗ ಪತ್ತೆಯಾಗಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.